ಅವರ ಒಂದು ಮಖದ ಲಕ್ಷಣ ನೋಡಿದಾಗ ಅವರು ಎಲೆಕ್ಷನ್ಗೆ ಜನದ ಹತ್ರ ಹೋಗಿ ಓಟ್ ಕೇಳೋ ಅವಶ್ಯಕತೆನೇ ಇಲ್ಲ, ಮನೇಲಿ ಕುಂತಿದ್ರು ಗೆಲ್ತಾರೆ. ಇವತ್ತು ಒಂದು ಹೆಣ್ಣಿಗೆ ಗೌರವ ಕೊಡುವಂಥದ್ದು ನಮ್ಮ ಒಂದು ಸಂಸ್ಕೃತಿ ಇದೆ. ಇವತ್ತು ನಾನು ಹೇಳೋದು, ಗೆದ್ದಿರೋ ಪ್ರತಿನಿಧಿ ನೀವು ಯಾರು ಮುನಿರತ್ನ ಅವ್ರಿಗೆ, ನೀವು ಇವ್ರ ಹತ್ರ ಹೆಣ್ಮಕ್ಳ ಬಗ್ಗೆ ಒಂದು ಈ ರೀತಿ ಮಾತಾಡೋದೆಲ್ಲ ತಪ್ಪಿದೆ. ನೀವು ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಬೇಕು. ನನ್ನ ಒಂದು ಅನುಭವ ಮುನಿರತ್ನವ್ರಿಗೆ ಕೇಳ್ತೀನಿ, BJP ಅಧಿಕಾರಕ್ಕೆ ಬಂದಾಗಿಂದ ಯಾವುದೋ ಒಂದು ಕೆಲಸನೇ ಮಾಡಿಲ್ಲ ಅವರು. ಒಂದು ಹೆಣ್ಮಕ್ಳಿಗೆ ಆಗಲಿ ಏನೇ ಆಗಲಿ ಅವ್ರ ಕೈಗೆ ಸಿಗಲ್ಲ. ನೀವು ಒಂದು ಹೆಣ್ಮಕ್ಳು, ಬೆಳೆಯೋಂಥ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ತಪ್ಪಿದೆ. ಯಾಕೆಂದರೆ ಈಗ ಕುಸುಮಾ ಅವರು ಬಗ್ಗೆ ನಾವು ಮಾತಾಡಬೇಕಂದ್ರೆ ಅವರು ಒಂದು ಕ್ಷೇತ್ರಕ್ಕಾಗಿ ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಓಡಾಡ್ತಾರೆ. ನೀವು ಸಿನಿಮಾ ರಂಗದವ್ರನ್ನ ಕರ್ಕೊಂಡು ಓಡಾಡೋವಂಥವ್ರು ರಾಜಕೀಯಕ್ಕೆ ಬಂದರೆ ಯಾವ ರೀತಿ ನೀವು ರಾಜಕೀಯದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತೀರಾ? ರಾಜಕೀಯಕ್ಕೆ ಬರಬೇಕಂದ್ರೆ ಸಿನಿಮಾ ರಂಗದವರು ಈ ರಾಜಕಾರಣಿ ಮಕ್ಕಳನ್ನ ತಗೊಂಡು ಬಂದು ರಾಜಕಾರಣ ಮಾಡಿದಾಗ ಇವತ್ತು ಒಂದು ಬೆಳೆಯೋ ಹೆಣ್ಮಕ್ಳು 4 ಜನದ ಹತ್ರ ಸ್ಪಂದಿಸ್ತಾರೆ. ಒಂದು ಬಡವರು ಅವರು ಇವರು ಅಂತ ಹೋಗಿ ಮಾತಾಡ್ತಾರೆ. ಅವ್ರ ವೈಯಕ್ತಿಕ ವಿಷಯನ ಇಲ್ಲಿ ಮಧ್ಯ ತರಬೇಡದು. ಮೇಡಮ್ ಅವ್ರಿಗೆ ನೀವು ಒಳ್ಳೆ ಕೆಲಸ ಮಾಡಿ, ಜನ ಸಂಪಾದನೆ ಮಾಡಿ. ನಿಮ್ಮ ಶಾಸಕರಾಗಿ ನಿಮಗೆ ಒಂದು ಅಧಿಕಾರ ಇದೆ, ನೀವು ಒಳ್ಳೆ ಕೆಲಸ ಮಾಡಿ ಜನಗಳ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಬೋದಲ್ವ. ಒಂದು ಹೆಣ್ಣನ್ನು ಟಾರ್ಗೆಟ್ ಮಾಡೋದು ತುಂಬ ಅಪವಾದ. ಯಾಕೆಂದರೆ ಈ ಮಣ್ಣಲ್ಲಿ ಒಂದು ಹೆಣ್ಣಿಗೆ ಗೌರವ ಇದೆ. ಇವತ್ತು ನಾವು ಹೆಣ್ಣನ್ನು ಪೂಜೆ ಮಾಡೋ ಅಂಥ ಜನ ಇದ್ದಾರೆ. ನೀವು ಬರೀ ಆ ಹೆಣ್ಣನ್ನು ಇಕ್ಕಂಡು ಇವ್ರು ಮಾಡ್ತಾರೆ. ಪ್ರತಿಯೊಂದು ಪಕ್ಷದಲ್ಲಿ ಅದೇ ಮಾಡ್ತಾ ಇರೋದು. ಕಾಂಗ್ರೆಸ್ ಅವರೇ ನೀವು ಯಾಕೆ ಹೇಳ್ತೀರಾ? ನಿಮ್ಮ ಪಕ್ಷದಲ್ಲಿ ಇವತ್ತು MP ಕರ್ಕೊಂಡು ಬಂದಿದ್ದೀರಾ, ಶೋಭಾ ಕರಂದ್ಲಾಜೆನ 4 ಆಣಿ ಕೆಲಸ ಮಾಡಿಲ್ಲ ಅವರು. ಇವತ್ತು ಅವರು ಒಂದು ಸಲ ಬಂದಾಗ ಕೆಲಸ ಮಾಡಿದಿರ ಅಲ್ಲಿ ಹೋದರು ಚಿಕ್ಕಮಂಗ್ಳೂರಿಗೆ. ಈ ಸಲ ಕರ್ಕೊಂಡು ಬಂದಿದ್ದೀರಾ, ಬರೀ ನೀವು ಒಂದು ವಿವಾದಕ್ಕೆ ಮಾತಾಡೋಕ್ಕೆ ಬರ್ತಾರೆ. ಅವ್ರೇನು ಮಾಡ್ತಾಯಿದ್ದಾರೆ? ಯಾವುದೇ ಒಂದು ಪಕ್ಷದಲ್ಲಾದರೂ ಒಂದು ಹೆಣ್ಮಕ್ಳಿಗೆ ಗೌರವ ಕೊಡೋದು ಕಲಿಬೇಕು. ಮುನಿರತ್ನ ಅವರು ಒಳ್ಳೆ ಕೆಲಸ ಮಾಡ್ತೀನಿ ಅಂದರೆ ಶಾಸಕರಾಗಿ ಬಡವರ ಬಗ್ಗೆ ಜನಗಳ ಬಗ್ಗೆ ಮಾಡಲಿ, ನಮಗೆ ತುಂಬ ಆನಂದ. ಅದನ್ನ ಬಿಟ್ಟು ಈ ಒಂದು ಹೆಣ್ಮಗುನ ಅಡ್ಡ ಇದು ಮಾಡ್ತಾರೆ, ಇದೆಲ್ಲ ಅವರಿಗೆ ಅವಶ್ಯಕತೆ ಇಲ್ಲ ಅಂತ. ಏನಂದರೆ ಒಂದು ಹೆಣ್ಮಕ್ಳ ಬಗ್ಗೆ ಮಾತಾಡಿದಾಗ ಪ್ರತಿಯೊಬ್ಬರು ಮಾತಾಡ್ತಾರೆ. ಈ ಮಣ್ಣಲ್ಲಿರೋಂಥ ವ್ಯಕ್ತಿಗಳು ಯಾರೇ ಆದರೂ ಒಂದು ಹೆಣ್ಮಕ್ಳನ್ನ ಆ ರೀತಿ ಈ ರೀತಿ ಅನ್ನೋದು ತಪ್ಪು ಅನ್ನೋ ಭಾವನೆ ನಮ್ಮದು. ಇದರ ಜೊತೆಗೆ ನೋಡೋದಾಯಿತು ಅಂತಂದೇಳಿದ್ರೆ, ಈ ಬಾರಿ ಏನಾದರೂ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕುಸುಮಾ ಮೇಡಮ್ ಅವರು RR ನಗರದಲ್ಲಿ ಚುನಾವಣೆಗೆ ನಿಂತರೆ ಗೆಲ್ತಾರಾ? ಸ್ವಾಮಿ, ಈ ಸಲ ಅವರು RR ನಗರದಲ್ಲಿ ನಿಂತರೆ 100ಕ್ಕೆ 100 ಭಾಗನೂ ಗೆಲ್ತಾರೆ. ಯಾಕೆಂದರೆ ಇವತ್ತು ಅವರ ಒಂದು ಮಖದ ಲಕ್ಷಣ ನೋಡಿದಾಗ ಅವರು ಎಲೆಕ್ಷನ್ಗೆ ಜನದ ಹತ್ರ ಹೋಗಿ ಓಟ್ ಕೇಳೋ ಅವಶ್ಯಕತೆನೇ ಇಲ್ಲ, ಮನೇಲಿ ಕುಂತಿದ್ರು ಗೆಲ್ತಾರೆ. ಯಾಕೆ ಅಂದರೆ ಇವತ್ತು ನಾವು ರಾಜಕಾರಣಿಗಳಾಗಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ 5 ವರ್ಷ ಜನ ಯಾರು ನೀವು ಎಲೆಕ್ಷನ್ ಟೈಮ್ ಬಂದಾಗ ಅವ್ರ ಮನೆ ಹತ್ರಕ್ಕೆ ಹೋಗೋ ಅವಶ್ಯಕತೆ ಇರಲ್ಲ. ಇವಾಗ ಮುನಿರತ್ನ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರು ನಿಮಗೆ ಗೊತ್ತಿದೆಯಲ್ಲ, ವಾಹಿನಿಯವ್ರಿಗೆ ಗೊತ್ತಿದೆ. ನಾನು ಹೇಳೋದು, ನೀವು ಶಾಸಕರಾಗಿ ಕೆಲಸ ಮಾಡಿ, ಅನುದಾನ ತಗೊಂಡು ಬನ್ನಿ, ಒಳ್ಳೊಳ್ಳೆ ಕೆಲಸ ಮಾಡಿ, ಅವ್ರಿಗಿಂತ ಹೆಚ್ಚಿಗೆ ಕೆಲಸ ಮಾಡಿ, ನೀವು ಒಳ್ಳೆ ಹೆಸರು ತಗೊಳ್ಳಿ, ಯಾರು ಬೇಡ ಅಂತೀರ? ನೀವು ಇವತ್ತು ಸಿನಿಮಾ ರಂಗಕ್ಕೆ ಹೋಗ್ತೀರಾ, ಸಿನಿಮಾ ರಂಗದಲ್ಲಿ ದುಡ್ಡು ಹಾಕ್ತೀರಾ. ನಾನು ಹೇಳೋದು, ನಿಮಗೆ ಸಿನಿಮಾ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ನಿಮಗೆಲ್ಲ ಯಾಕೆ ರಾಜಕಾರಣ? ಒಂದಿನ ಕಾಂಗ್ರೆಸ್ಸಲ್ಲಿ ಇರ್ತೀರಾ, ಒಂದಿನ BJPಗೆ ಹೋಗ್ಬಿಡ್ತೀರಾ. ಈ ಕ್ಷೇತ್ರ ಜನ ಯಾವ ಥರ ನಂಬಿಕೆ ಇಡಬೇಕು ನಿಮ್ಮ ಮೇಲೆ ಅಲ್ವಾ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.